ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಸ್ವಾಗತ. ನನಗೆ ತುಂಬ ರಿಕ್ವೆಸ್ಟ್ ಬಂತು, ಬೇಸಿಕ್ ಅವ್ರಿಗೆ, ಬಿಗಿನರ್ ಲೆವೆಲ್ ಅವ್ರಿಗೆ ವಿಡಿಯೋ ಮಾಡಿ ಅಂತ. ಸೊ ನಾನು ಆ ವಿಡಿಯೋ ಕೋರ್ಸ್ ಅನ್ನೋದಕ್ಕಿಂತ ಇದನ್ನು ಟ್ರೈನಿಂಗ್ ಅಂತ ಅಂದ್ಕೊಳ್ಳಿ, ವಿಡಿಯೋ ಸೀರೀಸ್ ಮಾಡ್ತೀನಿ. ಪ್ರಾಬಬ್ಲಿ 50ರಿಂದ 60 ವೀಡಿಯೋಸ್ಗಳಿರ್ಬೋದು ಈ ಸೀರೀಸಲ್ಲಿ. ಕೆಲವೊಂದು ಮೇ ಬಿ 10 ನಿಮಿಷ 20 ನಿಮಿಷ, ಕೆಲವೊಂದು 1 ಗಂಟೆ ತನಕನೂ ವೀಡಿಯೋಗಳಿರುತ್ತೆ. ಸೊ ಪೇಷನ್ಸಿಂದ ನೋಡಿಕೊಂಡು ಈ ವಿಡಿಯೋ ನೋಡಬೇಕಾದ್ರೆಲ್ಲ ಒಂದು ಬುಕ್ಕು ಪೆನ್ ಇಟ್ಕೊಂಡು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಏನಾದ್ರು ಕ್ವಶನ್ಸ್ ಇತ್ತಾ ಅದನ್ನು ಕೇಳಿ. ನೀವು ವಿಡಿಯೋ ನೋಡಾದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಟ್ರೈ ಮಾಡಬೇಕು. ಓಕೆನಾ? ನಾನು ಶುರು ಮಾಡಿದಾಗ ಯೂಟ್ಯೂಬಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮ್ದು ಯಾವ್ದಾದ್ರು ಕಾನ್ಸೆಪ್ಟು ತುಂಬ ಬರುತ್ತೆ. ಅದರಲ್ಲಿ ಯಾರೂ ಅಷ್ಟು ಇನ್ಡೆಪ್ತ್ ಆಗಿ ಹೇಳ್ಕೊಡಲ್ಲ. ಆ ರಿಲೇಟೆಡ್ ವೀಡಿಯೋಸ್ಗಳೇನಾದ್ರು ಇದೆ ಅಂತಂದರೆ ಅದು ಎಲ್ಲೋ ಲಾಸ್ಟಲ್ಲಿ ಸೇರಿಕೊಂಡಿರುತ್ತೆ. ಸೊ ನಾನು ಇದನ್ನು ಕಾಂಪ್ರಹೆನ್ಸಿವ್ ಆಗಿ ತುಂಬ ಡೀಟೇಲ್ ಆಗಿ ನಾನು ಯಾವ ರೀತಿ ಟ್ರೇಡ್ ಮಾಡ್ತಿದ್ದೀನೋ ಅದೇ ರೀತಿ ನಾನಿವಾಗ ಮತ್ತೆ ಮೊದಲಿಂದ ಶುರು ಮಾಡಿದರೆ ನಾನು ಯಾವ ರೀತಿ ಕಲಿತಿದೆ ಆ ರೀತಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್, ತುಂಬ ಡೀಟೇಲ್ ಆಗಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ಈ ವಿಡಿಯೋ ನೋಡಾದ್ಮೇಲೆ ನೀವೇನಾದರೂ ಓಕೆ ನಾನು ವೀಡಿಯೋಸ್ ನೋಡಿದ್ದೀನಿ, ನನಗೆ ಟ್ರೇಡಿಂಗ್ ಬರುತ್ತೆ ಅಂತ ಅಂದ್ಕೊಂಡು ನೀವು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋಕ್ಕೆ ಟ್ರೈ ಮಾಡಬೇಡಿ. ಓಕೆನಾ? ಸೊ ಈ ಟ್ರೈನಿಂಗ್ ಮುಗ್ದಾದ್ಮೇಲೆ ನೀವು ಯಾವ ರೀತಿ ನಿಮ್ಮ ಕ್ವಾಲಿಟಿ ಸ್ಕ್ರೀನ್ ಟೈಮ್ನ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟಿ ಸ್ಕ್ರೀನ್ ಟೈಮ್ ಅಂದರೆ ನೀವು ಮಾರ್ಕೆಟ್ನ ನೋಡ್ತಿರ್ಬೇಕು. ನೀವೇನೇನು ಈ ವಿಡಿಯೋಸಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಇದು ಒಂಥರ 2 ವೇ ಸ್ಟ್ರೀಟ್ ಇದ್ದಂಗೆ. ಬರೀ ನಾನಿಲ್ಲಿ ಹೇಳ್ಕೊಡೋದಲ್ಲ, ನೀವು ಅದೇ ರೀತಿ ನಿಮ್ಮ ಹಾರ್ಡ್ ವರ್ಕ್ನೂ ಹಾಕಬೇಕು. ಕನ್ಸಿಸ್ಟೆನ್ಸ್ ಆಗಿ ಡೈಲಿ ಬಂದು ಓಕೆ ಇವತ್ತು ಈ ವಿಡಿಯೋಸ್ ನೋಡ್ತೀನಿ, ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ನಾನು ಟ್ರೈನಿಂಗ್ ವೀಡಿಯೋಸಲ್ಲಿ ನೋಡಿರೋದು ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು, ಯಾವ ರೀತಿ ರಿಲೇಟ್ ಮಾಡ್ಬೋದು ಅನ್ನೋದನ್ನೆಲ್ಲ ನಿಮ್ಮ ಹಾರ್ಡ್ ವರ್ಕ್ನ ನೀವು ಮಾಡಬೇಕು. ನಾನು ಯಾವ ರೀತಿ ಪ್ರೊವೈಡ್ ಮಾಡಬೇಕು ನಾಲೆಜ್ ವೈಸು, ಇನ್ಫಾರ್ಮೇಷನ್ ವೈಸು ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ನಿಮ್ಮ ಕಡೆಯಿಂದ ಕನ್ಸಿಸ್ಟೆಂಟ್ ಆಗಿ ನೋಟ್ ಡೌನ್ ಮಾಡಿಕೊಂಡು ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮ 6 ಮಂತ್ಸ್ ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಸೊ ಪ್ರಾಬಬ್ಲಿ ಈ 50 to 60 ವೀಡಿಯೋಸ್ ಇದೆಯಲ್ಲ ಅದನ್ನೆಲ್ಲ ಒಂದೇ ಶಾರ್ಟಲ್ಲಿ ಕೂತ್ಕೊಂಡು ಯಾವುದೋ ನೆಟ್ಫ್ಲಿಕ್ಸ್ ಸೀರೀಸ್ ಥರ ನೋಡಿಕೊಂಡು ಮುಗಿಸ್ಬಿಡ್ಬೇಡಿ. ಓಕೆನಾ? ಸೊ ಇದು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಟ್ರೇಡಿಂಗ್ ಅಂದರೆ ಇದೊಂದು ಪ್ರೊಫೆಷನ್ ಥರ. ಸೊ ನೀವು ಯಾವ್ದಾದ್ರು PUC ಮುಗ್ದಾದ್ಮೇಲೆ ಐದರ್ ನೀವು ಇಂಜಿನಿಯರಿಂಗ್ ಸೇರ್ಕೋತೀರಾ ಅಥವಾ ಡಾಕ್ಟ್ರಿಗೆ ಸೇರ್ಕೋತೀರಾ. ಹೇಗೆ ನೀವು 4 ವರ್ಷ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಅಲ್ಲಿ ಆ 4 ವರ್ಷದ ತನಕ ಯಾವುದೇ ರೀತಿ ರಿಟರ್ನ್ಸ್ ನೋಡದೆ ನಿಮ್ಮ ಕರ್ತವ್ಯನ ನೀವು ಮಾಡ್ತಿರ್ತೀರಾ ಅಂತಂದರೆ ನಿಮಗೆ ಆ 4 ವರ್ಷ ಆದಮೇಲೆ ಯಾವ ರೀತಿ ರಿಸಲ್ಟ್ಸ್ ಬರುತ್ತೋ, ಐದರ್ ನೀವು ಕೆಲಸಕ್ಕೆ ಹೋಗೋದಾಗಿರ್ಬೋದು, ಇದು ಒಂದು ರೀತಿ ಅದೇ ರೀತಿ. ಸೊ ನೀವು ಸಾಲಿಡ್ ಫೌಂಡೇಶನ್ ಹಾಕ್ಕೊಂಡ್ರೆ ಇದು ಯಾವುದೋ ಕೆಲಸಕ್ಕೆ ಹೋಗೋದಲ್ಲ, ಆದರೆ ಇದೇ ನಿಮ್ಮ ಬಿಸ್ನೆಸ್ ಆಗುತ್ತೆ. ನೀವು ಇದನ್ನು ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ಸಲ್ಲಿ ನೋಡೋಕ್ಕೆ ಶುರು ಮಾಡಬೇಕು. ಸೊ ನಮ್ಮ ಟ್ರೇಡ್ ಸಾಧನದಲ್ಲಿ ನಮ್ಮ ಎಂಡಿಂದ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾವು ಕೊಡ್ತೀವಿ. ನಿಮ್ಮ ಕಡೆಯಿಂದ ನೀವು ನಿಮ್ಮ ಹಾರ್ಡ್ ವರ್ಕ್ನ ಹಾಕಿದ್ರೆ, ನಿಮ್ಮ ಕನ್ಸಿಸ್ಟೆನ್ಸಿನ ತೋರಿಸಿದ್ರೆ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿವಾರ್ಡ್ ಮಾಡುತ್ತೆ. ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಇದೊಂಥರ ಸ್ಕೂಲ್ಗೆ ಹೋಗಿ ಕಲಿಯೋ ರೀತಿ. ಸೊ ನೀವು 1ನೇ ಕ್ಲಾಸಲ್ಲಿ ಏನು ಕಲ್ತಿರ್ತೀರೋ ಕಲಿಬೇಕಾದ್ರೆ ಏನು ಅರ್ಥ ಆಗದೆ ಇರ್ಬೋದು. ಅದೇ ನೀವು 2ನೇ ಕ್ಲಾಸ್ಗೆ ಹೋದಾಗ 1ನೇ ಕ್ಲಾಸಲ್ಲಿ ಇದ್ದಿದ್ದು ಓಕೆ ಇದಕ್ಕೋಸ್ಕರ ನಮಗೆ ಇದನ್ನು ಹೇಳ್ಕೊಡ್ತಿದ್ರು ಅನ್ನೋ ಯಾವ ರೀತಿ ರಿಯಲೈಸ್ ಆಗುತ್ತೋ ಅದೇ ರೀತಿ ರಿಯಲೈಸೇಷನ್ ಇಲ್ಲೂ ಆಗುತ್ತೆ. ಒಂದು ಸಲ ನಿಮ್ಗೆ ಆ ರೀತಿ ರಿಯಲೈಸೇಷನ್ ಆಗ್ತಿದೆ ಅಂತಂದರೆ ನೀವು ಕಲ್ತಿರೋ ನಾಲೆಜು ನಿಮಗೆ ಚೆನ್ನಾಗಿ ಸಿಂಕ್ ಇನ್ ಆಗ್ತಿದೆ, ನಿಮ್ಮ ಬೇಸಿಕಲ್ಲಿ ಇಂಪ್ಲಿಮೆಂಟ್ ಆಗ್ತಿದೆ. ಸೊ ಈ ರೀತಿ ಟ್ರೇಡಿಂಗಲ್ಲಿ ಕಾನ್ಸೆಪ್ಟ್ಸ್ಗಳು ಸಿಂಕ್ ಇನ್ ಆಗ್ತಾ ಹೋಗುತ್ತೆ. ನಾಲೆಜು ಅದೇ ರೀತಿ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಟೈಮಲ್ಲಿ ಅದು ಸಿಂಕ್ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನು ಹೇಳ್ತಾ ಈ ವಿಡಿಯೋನ ಯಾರ್ಯಾರು ನೋಡೋಕ್ಕೆ ಶುರು ಮಾಡಿದಿರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಸೀರೀಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಟ್ ಡೌನ್ ಮಾಡ್ಕೊಡೋದನ್ನ ಮರಿಬೇಡಿ, ಇದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಮರಿಬೇಡಿ.